ಚೆಲುವೆ ಸಿಗಕ್ಕಿಲ್ಲ, ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ. ಶಾನೆ ಟಾಪಗೌಳೆ ನಮ್ಮುಡುಗಿ, ಶಾನೆ ಟಾಪಗೌಳೆ, ಶಾನೆ ಟಾಪಗೌಳೆ ನಮ್ಮುಡುಗಿ, ಶಾನೆ ಟಾಪಗೌಳೆ. ಮುದ್ದು ರತ್ನಾವಳ ಮಂಕೇನ ಇವಳು ಒಮ್ಮೆ ನಕ್ರೆ, ಡೌಟೆ ಇಲ್ಲ ಶಿವ, ಡೌಟೆ ಇಲ್ಲ ಶಿವ, ಇವಳು ಮಂಡ್ಯ ಸಕ್ರೆ. ಶಾನೆ ಟಾಪಗೌಳೆ ನಮ್ಮುಡುಗಿ, ಶಾನೆ ಟಾಪಗೌಳೆ, ಶಾನೆ ಟಾಪಗೌಳೆ ನಮ್ಮುಡುಗಿ, ಶಾನೆ ಟಾಪಗೌಳೆ. ನಮಸ್ಕಾರ ಆನೆಗೊಂದಿ, ಹೇಗಿದ್ದೀರಾ ಎಲ್ರು? ಸೂಪರ್ ಸೂಪರ್. ಸೆಟ್ಟು ನಿಮ್ದು, ಆರ್ಭಟ ನಮ್ದು, ಹಾಡು ನಮ್ದು, ಡಾನ್ಸು ನಿಮ್ದು. ಕಲ್ಲು ಕಲ್ಲಲ್ಲೂ ಕನ್ನಡ ಉಳಿಸ್ಕೊಂಡಿರುವಂತ ನಮ್ಮ ಹಂಪಿಗೆ ಜೈ. ಅಂಜನಾದ್ರಿಯ ವೀರ ಹನುಮನಿಗೆ, ಹಂಪಿಯ ವಿರೂಪಾಕ್ಷನಿಗೆ, ಬೆಟ್ಟದಂತ ಊರು ಆನೆಗುಂದಿಗೆ, ರಾಯರ ರಾಯ ಶ್ರೀಕೃಷ್ಣ ದೇವರಾಯನಿಗೆ, ಜೋಡಿ ನಂಬರ್ 1 ಹಳ್ಳಿ ಉತ್ಸವಕ್ಕೆ, ಆರ್ದು ಜೀವಕ್ಕೆ ಜೀವ ಕೊಡೋ ಆನೆಗುಂದಿಯ ಜನ್ಮದ ಜೋಡಿಗಳಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗಳಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗಳಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗಳಿಗೆ, ಸರಸ ವಿರಸ ಸಮರಸವನ್ನು ಬೆಸೆದ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1. Saint Ice present ಜೋಡಿ ನಂಬರ್ 1. Co-powered by Nippon Paint Air Care VG, Dazzler Eterna, special partner Sudarshan Family Stores, Lenskart, Purity partner Sun Pure Sunflower Oil, digital streaming partner Z5. ಉತ್ಸವನೇ ಹುಟ್ಟು ಹಾಕಿದಂತ ಊರು ನಮ್ಮ ಆನೆಗುಂದಿ. ನೀವು ಪ್ರತಿ ವರ್ಷ ಮಾಡುವಂತ ಆನೆಗುಂದಿ ಉತ್ಸವದ ಜಾಗದಲ್ಲಿ ಈಗ ಒಂದು ಹೊಸ ಉತ್ಸವನ ಶುರು ಮಾಡ್ತಾ ಇದ್ದೀವಿ. ರೆಡಿನಾ ಎಲ್ರು? ಎಂಥ ಸೌಭಾಗ್ಯ, ಎಂಥ ಸೌಭಾಗ್ಯ. ಬೆಟ್ಟ ಗುಡ್ಡಗಳೇ ನಮ್ಗೆ ವೇದಿಕೆ, ಹಚ್ಚ ಹಸುರಿನ ಮಧ್ಯೆ ಈ ನೆಲದಲ್ಲಿ ನಮ್ಮ ಜೋಡಿಗಳು ನಿಮ್ಮನ್ನೆಲ್ಲ ಮನರಂಜಿಸೋದಕ್ಕೆ ಅಂತ ಬಂದಿದ್ದಾರೆ. ಶುರು ಮಾಡೋಣ ಜೋಡಿ ನಂಬರ್ 1 ಹಳ್ಳಿ ಉತ್ಸವ. ಈ ಅದ್ಧೂರಿ ಜೋಡಿ ನಂಬರ್ 1 ಹಳ್ಳಿ ಉತ್ಸವಕ್ಕೆ ನಮ್ಮ ಬೀಗ್ರು ಆಗಮಿಸ್ತಾ ಇದ್ದಾರೆ. ಸ್ವಾಗತಿಸಿ ಶ್ರೀಮತಿ ಮಾಳವಿಕಾ ಅವಿನಾಶ್ ಮೇಡಮ್ ಹಾಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಲವ್ಲಿ ಸ್ಟಾರ್ ಪ್ರೇಮ್ ಸರ್. ನೋಡಿವಳಂದಾವ ಮುತ್ತಿನ ಮಾಲೆ ಚಂದಾವ, ಇವಳು ಯಾವೂರ ಚಲುವೆ ಶಿವ. ಥ್ಯಾಂಕ್ ಯು ಮೇಡಮ್. ಏನ್ ಗೊತ್ತಾ ಹೇಳಿ. ನಮ್ಮ ಆನೆಗುಂದಿ ಜನಗಳದ್ದು ಅಪ್ಪಟ ಅಭಿಮಾನ ಮೇಡಮ್. ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಸೇರಿರೋದು ಬಹಳ ಖುಷಿ ಸಂಗತಿ. ನೀವು ನಮ್ಮೊಂದಿಗೆ ನಿಮ್ಮ ಪ್ರೀತಿನ ಹಂಚ್ಕೊಳ್ಳಿ, ನಾವು ನಮ್ಮ ಪ್ರೀತಿಯನ್ನ ನಿಮ್ಮೊಂದಿಗೆ ಹಂಚ್ಕೋತೀವಿ. ಈ ಪ್ರೀತಿಯನ್ನ ಹಂಚ್ಕೋತಾ ಒಂದಷ್ಟು ನಗತಾ, ಒಂದಷ್ಟು ಹಾಡ್ತಾ, ಒಂದಷ್ಟು ಕುಣಿತಾ ಇವತ್ತಿನ ಈ ಸಂಜೆಯನ್ನ ನಾವೆಲ್ಲರೂ ಒಟ್ಟಿಗೆ ಕಳೆಯೋಣ ಅಂತ ನಿಮ್ಮಲ್ಲಿ ಕೇಳ್ಕೋತೀನಿ. ಎಲ್ಲಿ ಕ್ಯಾಮರಾ ಇಲ್ಲೊಂದು ದೀಪಾವಳಿನೇ ನಡೀತಾ ಇದೆ ಇವತ್ತು.
ಜೋಡಿ ನಂಬರ್ 1 ನ ಉತ್ಸವ ದೀಪಾವಳಿಯ ಹಾಗೆ ಬೆಳಗುತ್ತಾ ಇದೆ. ಎಸ್, ಥ್ಯಾಂಕ್ ಯು. ಪ್ರೇಮ್ ಸರ್, ಉತ್ತರ ಕರ್ನಾಟಕದ ಸ್ಟೈಲ್ ಅಲ್ಲಿ ನಮ್ಮ ಮಂದಿಗೆ ಏನ್ ಹೇಳ್ತೀರಾ ಸರ? ಚಲೋ ಅದೀರಿ. ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ, ಕನ್ನಡ ಜಾನಪದ ಕಲೆ, ಸಾಹಿತ್ಯ, ಡ್ರಾಮಾ, ನಾಟಕ, ಸಿನಿಮಾ, ಕಿರುತೆರೆ ಇದೆಲ್ಲವೂ ಹೆಚ್ಚಿಗೆ ಜೀವಂತವಾಗಿರೋದು ನಮ್ಮ ಉತ್ತರ ಕರ್ನಾಟಕದಲ್ಲೇ ಅಂತ. ನಿಮ್ಮ ಮನಸ್ಸುಗಳಲ್ಲಿ ಸಿನಿಮಾ ಅಂತ ಬರೋದಕ್ಕಿಂತ ಮುಂಚೆ ಬಹಳ ಚಾಲ್ತಿಯಲ್ಲಿದ್ದು ಮೊದಲುಗೊಂಡಿದ್ದು ಜಾನಪದ ಸಂಗೀತ, ಶರೀಫರ ಹಾಡುಗಳು, ಬಸವಣ್ಣನವರ ವಚನಗಳು ಎಲ್ಲಾನು ಅವತ್ತು ಜೀವಂತವಾಗಿತ್ತು. ಇವತ್ತು ಉತ್ತರ ಕರ್ನಾಟಕದಲ್ಲಿ ಅದ್ಭುತವಾಗಿ ಜೀವಂತವಾಗಿದೆ. ವಿಜಯನಗರ ಸಾಮ್ರಾಜ್ಯ ಅವತ್ತು ಏನು ಬೀದಿ ಬೀದಿಯಲ್ಲಿ ಚಿನ್ನ, ಬೆಳ್ಳಿ, ಮುತ್ತು, ರತ್ನಗಳನ್ನ ಮಾಡ್ತಾ ಇದ್ರು. ಇವತ್ತು ಈ ಮಣ್ಣಲ್ಲಿ ಉತ್ತರ ಕರ್ನಾಟಕದ ಎಲ್ಲರ ಮನಸ್ಸುಗಳಲ್ಲಿ ಚಿನ್ನ ಇದೆ. ಅದಕ್ಕೋಸ್ಕರನೇ ಇಡೀ ಭಾರತ ದೇಶದಲ್ಲಿ ರಾಷ್ಟ್ರ ಧ್ವಜವನ್ನ ನೇಯುವಂತ ಹಕ್ಕನ್ನ ಕೊಟ್ಟಿರೋದು ಉತ್ತರ ಕರ್ನಾಟಕಕ್ಕೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಿದ್ದೀವಿ, ವಿಜಯ ಪತಾಕೆ ಹಾರಿಸ್ತೀವಿ. ವಿಜಯ ನಮ್ದೇ. ವಿಜಯ ನಮ್ದೇ. ಥ್ಯಾಂಕ್ ಯು ಸೋ ಮಚ್. Thank you. ಜೋರಾದ ಚಪ್ಪಾಳೆ ಬರ್ಲಿ. ಜೋಡಿ ನಂಬರ್ 1 ಹಳ್ಳಿ ಉತ್ಸವಕ್ಕೆ ಹೊಸ ಕಳೆಯನ್ನ ತುಂಬೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಜೋಡಿ ನಂಬರ್ 1 ನ ಸೂಪರ್ ಡೂಪರ್ ಜೋಡಿಗಳು ಆನ್ ಸ್ಟೇಜ್ ಪ್ಲೇಸ್. Mr. and Mrs. Ramachari, Bukkago Gauri Ramachari, Mr. and Mrs. Ramachari, Bukkago Gauri Ramachari. ಸಾರಾಯಿ ಪಿಂಡಾಯಿ ಕಾಂಬಿನೇಷನ್ ಆಗಿದೆ, ಬೆಳಗ್ಗೆ ನೀನು ಸಿಕ್ಕ ಮೇಲೆ ಸೈರನ್ನು ಕೂಗಿದೆ ನನ್ನ ಎದೆಗೂಡಲಿ. ಸ್ಮೈಲು ಒಂದು ಮೂಡಿದೆ, ಕೇಳಿ ನಂಬರ್ 1 ಫೇಸರ್. ನಮ್ಮ ಜೋಡಿ ನಂಬರ್ 1 ಜೋಡಿಗಳಿಗೆ ಬರ್ಲಿ ಜೋರಾದ ಶಿಳ್ಳೆ, ಜೋರಾದ ಚಪ್ಪಾಳೆ. ಮಿತ್ರ ಸರ್, ನಿಮ್ಮ ಹಾಗೆ ಜಾಲಿ ಜೋಡಿಗಳು ಎಷ್ಟೊಂದ್ ಜನ ಇದ್ದಾರೆ ನೋಡಿ ಸರ್. ಈ ಜಾಲಿ ಜೋಡಿಗಳನ್ನ ನೋಡಿ ಏನ್ ಹೇಳ್ತೀರಾ ಸರ್? ಜಾಲಿ ಆಗಿರಿ. ಯಾಕಂದ್ರೆ ಲೈಫ್ ಅಲ್ಲಿ, ನಮ್ಮ ಜೀವನದಲ್ಲಿ ಬಹಳ ದಿವಸ ನಮ್ಮನ್ನ ಇಷ್ಟಪಟ್ಟು ನಮ್ ಜೊತೆ ಕೊನೆಯವರೆಗೆ ಇರುವಂತವ್ರು ನಮ್ಮ ಹೆಂಡತಿನೇ ಸರ್ವಸ್ವ. ಹೆಂಡತಿ ಬಂದ್ಮೇಲೆ ಎಲ್ಲ ಬರೋದು. ಹಾಗಾಗಿ ಹೆಂಡತಿನ ಪ್ರೀತಿ ಮಾಡ್ಬೇಕು, ಜಾಲಿ ಆಗಿರ್ಬೇಕು ಎಲ್ರು. ಸೂಪರ್ ಆಗಿ ಹೇಳಿದ್ರಿ ಸರ್. ಈಗ ನಮ್ಮ ಜೋಡಿ ನಂಬರ್ 1 ನಲ್ಲಿ ತುಂಟಾ ತುಂಟಿ ಜೋಡಿ ಅಂತಂದ್ರೆ ಯಾರು ಹೇಳಿ? ನಮ್ಮ ಫ್ಯಾಮಿಲಿ ಸ್ಟಾರ್ ಅಭಿಜಿತ್ ಸರ್ ಅಂಡ್ ರೋಹಿಣಿ ಮೇಡಮ್. ನನ್ನ ಪ್ರಶ್ನೆ, ಇಲ್ಲಿ ಕೂತಿರುವಂತ ಜೋಡಿಗಳಲ್ಲಿ ಯಾರು ತುಂಟಾ ತುಂಟಿ ಜೋಡಿಗಳಿದ್ದೀರಾ? ನಿಮ್ ಹೆಸರು ಹೇಳಿ ಸರ್. ಹೆಸರು ಶಂಕರ್ ಜಾಧವ್ ಅಂತ. ಆಹಾ, ನಿಮ್ಮ ವೈಫ್ ಹೆಸರು? ನನ್ ಬೆಟರ್ ಆಫ್ ಪೂಜಾ ಶಂಕರ್. ಸರ್, ತುಂಟಾ ತುಂಟಿ ಜೋಡಿ ಅಂತ ನೀವು ಒಪ್ಕೊಂಡ್ರಿ. ಈಗ ಆನೆಗುಂದಿ ಜನತೆ ಮುಂದೆ ನಮ್ಮ ಜೋಡಿ ನಂಬರ್ 1 ಹಳ್ಳಿ ಉತ್ಸವದಲ್ಲಿ ಒಂದು ಸಲ ಐ ಲವ್ ಯು ಅಂತ ಪ್ರೀತಿಯಿಂದ ಹೇಳ್ಬಿಡಿ ಸರ್. ಲವ್ ಯು. ಐ ಲವ್ ಯು. ಲವ್ ಯು ಟು. ಪ್ರೀತಿಯನ್ನ ಕೊಡೋದು ತಗೊಳ್ಳೋದು, ಅದೇ ನಮ್ಮ ಜೋಡಿ ನಂಬರ್ 1 ಜೋಡಿಗಳು ಕಲಿಸ್ತಾ ಇರುವಂತ ಸಿದ್ಧಾಂತ. ಅಭಿಜಿತ್ ಸರ್ ಅಂಡ್ ರೋಹಿಣಿ ಮೇಡಮ್, ಈ ಸಂಭ್ರಮ, ಈ ಒಂದು ಹಳ್ಳಿಯ ಉತ್ಸವ ಹೇಗನಿಸ್ತಾ ಇದೆ ಈ ಜನತೆ ಮಧ್ಯೆ ನೀವು ಬಂದಿರೋದು? ಎಲ್ಲೆಲ್ಲಿ ನೋಡಲಿ ನಿಮ್ಮನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ಎಲ್ಲಿ ನೋಡಿದ್ರು ಅಭಿಮಾನಿಗಳು ಜೋಡಿ ನಂಬರ್ 1 ನ ಈ ಎತ್ತರಕ್ಕೆ ತಗೊಂಡು ಹೋಗಿರೋ ಪ್ರೀತಿಯಿಂದ ಬಂದು ಕೂತಿರ್ತಕ್ಕಂಥ ವೀಕ್ಷಕರು. ತುಂಟತನ ಅನ್ನೋದು ಜೀವನದ ವಯಸ್ಸಾಗಿ ಹಣ್ಣು ಮುದುಕಿ ಆಗೋವರೆಗೂ ಆ ತುಂಟತನ ಇರಬೇಕು. ತುಂಟತನ ಇದ್ರೇನೆ ಆ ಲೈಫ್ಗೆ ಒಂದು ಕಳೆ, ಆ ಜೋಡಿಗೆ ಒಂದು ಬೆಲೆ. ಹಾಗಾಗಿ ತುಂಟತನ ಮಾತ್ರ ಮರಿಬೇಡಿ. ಒಳ್ಳೆ ಟೈಟ್ಲ್ ಕೊಟ್ಟಿದ್ದಾರೆ ನಮಗೆ, ತುಂಟಾ ತುಂಟಿಂದ. ನಾವು ಹಾಗೆ ಇರೋದಕ್ಕೆ ಪ್ರಯತ್ನ ಪಟ್ಟಿದೀವಿ. ನಾನು ಹೆಂಡತಿ ಚೆನ್ನಾಗಿ ಬೈತಾಳೆ ನನ್ನ. ಒಂದ್ಸಲಿ ಬೈತೀಯಮ್ಮ? ಸ್ಟುಪಿಡ್. ಅದನ್ನು ಪ್ರೀತಿಯಿಂದ ಹೇಳ್ತಾ ಇದ್ದಾರೆ. ಈಗ
ನಾನ್ ಹೇಳೋ ಅಂತ ಜೋಡಿ ಇಲ್ಲಿ ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸಂತು ಹಾಗೆ ಮಾನಸ. ಮಾನಸ ಲುಕಿಂಗ್ ವೆರಿ ನೈಸ್. ಈಗ ತಾನೇ ಡ್ರೆಸ್ ಬೇಕು ಅಂದ್ಲು, ಈಗ ತಾನೇ 3,000 ಖರ್ಚು ಮಾಡಿ ಡ್ರೆಸ್ ತಕ್ಕೊಟ್ಟೆ. ಎಲ್ರು ಹೇಳಿದ್ರು ಭಾರಿ ಬ್ಯೂಟಿಫುಲ್ ಆಗಿದೆ ಅಂತ. ಇವತ್ ನನ್ನ ಹೆಂಡತಿ ಭಾರಿ ಮುದ್ದಾಗಿ ಕಾಣಿಸ್ತಾವಳೆ. ಇರ್ಲಿ, ಏನ್ ಈಗ ಎಕ್ಸ್ಪ್ರೆಸ್ ಮಾಡ್ಬೇಡ, ಆಮೇಲೆ ಎಕ್ಸ್ಪ್ರೆಸ್ ಮಾಡು ಅಂತಿರು. ಆಕ್ಚುಲಿ ಎಲ್ಲಾ ಹೆಂಡತಿರ ಪ್ರತಿನಿಧಿ ಮಾನಸ ಅವರು. ಎಲ್ಲಾ ಹೆಂಡತಿರೋ ಕಾಯ್ತಾ ಇದಾರೆ ಇಲ್ಲಿ ಕೂತ್ಕೊಂಡು ಮಾನಸ ಏನ್ ಹೇಳ್ತಾರೆ ಅಂತ ಅಲ್ವಾ. ಕಮಾನ್ ಮಾನಸ. ಈಗ ಶ್ವೇತಾ ಮೇಡಮ್ ನನಗೆ ಮೈಕ್ ಇಸ್ಕೊಟ್ಟಿದ್ದು ಏನಕ್ಕೆ ಅಂದ್ರೆ ಇಷ್ಟೊಂದ್ ಜನ ಅವರೇ ಪಾಪ ಸಂತು ಸೇಫ್ ಆಗಿ ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗ್ಲಿ ಅಂತ. ಒಬ್ಬೊಬ್ರು ಒಂದೊಂದು ಟೊಮೊಟೊ ಹಣ್ಣು ನೋಡಿದ್ರು ಸಂತುನೇ ಇರಲ್ಲ, ಟೊಮೊಟೊ ಹಣ್ಣು ಹಾಯ್ಕೋಬೇಕಾಗುತ್ತೆ ಅಂತ. ಹೇಳಿ ಮಾನಸ, ಇಷ್ಟು ಜನರನ್ನ ನೋಡ್ತಾ ಇದ್ದೀರಾ. ಜೋಡಿ ನಂಬರ್ 1 ಕಾರ್ಯಕ್ರಮದ ಹಳ್ಳಿ ಉತ್ಸವ ಆನೆಗೊಂದಿಲಿ ನಡೀತಾ ಇದೆ. ಹೇಗೆ ಅನಿಸ್ತಾ ಇದೆ ಮಾನಸ? ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಇಷ್ಟೊಂದು ಜನ ನೋಡ್ತಾ ಇರೋದು. ನಾನು ಇಂಥ ಇವೆಂಟ್ಗಳನ್ನು ಇಷ್ಟೊಂದು ಜನದ ಮಧ್ಯೆ ಕುತ್ಕೊಂಡು ನೋಡ್ದವಳು. ಫಸ್ಟ್ ಟೈಮ್ ಇಷ್ಟೊಂದು ಜನನ ನಾನು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಅಂದ್ರೆ ನನಗೆ ಸಂಭ್ರಮ ಆಗ್ತಿದೆ ಒಂಥರ. ಇವ್ರಿಗಿಂತ ತುಂಬಾ ನಾನು ಖುಷಿ ಪಡ್ತಾ ಇದ್ದೀನಿ. ಮಾನಸ, ಖುಷಿ ನೀವೊಬ್ರು ಸಂಭ್ರಮ ಪಡೋದಲ್ಲ, ನಿಮ್ಮನ್ನ ನೋಡಿ ಇಡೀ ಕರ್ನಾಟಕ ಖುಷಿ ಪಡುತ್ತೆ. ಇವತ್ತು ಜೋಡಿ ನಂಬರ್ 1 ಹಳ್ಳಿ ಉತ್ಸವ, ಇದನ್ನ ಮನಸಾರೆ ನಾವೆಲ್ಲರೂ ಸಂಭ್ರಮಿಸೋಣ. ನಮ್ಮ ಆನೆಗೊಂದಿ ಜನತೆಗೆ ದೊಡ್ಡ ಮನರಂಜನೆನ ನಾವೆಲ್ಲರೂ ಸೇರಿ ಕೊಡೋಣ. ಸೊ ಜೋಡಿಗಳೇ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಟೇಕ್ ಎ ಸೀಟ್. ಥ್ಯಾಂಕ್ ಯು. ಇನ್ನೊಂದು ಸೂಪರ್ ಡೂಪರ್ ಜೋಡಿ ಇದೆಯಪ್ಪ, ಕರ್ನಾಟಕಕ್ಕೆ ಹಾಡಿಂದಲೇ ಕುಣಿಸಿದಂತಹ ಜೋಡಿ ಇದು. ಇವತ್ತು ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಅಂತ ಒಂದು ಖಡಕ್ ಮನೋರಂಜನೆ ಜೊತೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಸಿಲ್ಲೂರು ಬತ್ತಿ ಹನುಮಂತ ಹಾಗೂ ಬಾಗಲಕೋಟೆಯ ಚಿನ್ನದಂತ ಹುಡುಗ ಚನ್ನಪ್ಪ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನಂಬರಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹೊಯ್ 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 ಅರಹೊಯ್. ಗುಣದಲ್ಲಿ ನೀ ಉಪಕಾರಿ, ಮಾನವಗೆ ನೀ ಸಹಕಾರಿ. ಗುಣದಲ್ಲಿ ನೀ ಉಪಕಾರಿ, ಮಾನವಗೆ ನೀ ಸಹಕಾರಿ. ಕಸವನ್ನೇ ತಿಂದರು ನಮಗೆ ಹಾಲನ್ನು ನೀಡುವೆ ಕೊನೆಗೆ. ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು. ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು. ಸದಾ ರೋಷ ಸದಾ ದ್ವೇಷ, ಅದಕ್ಕೆ ಹೀಗಿದೆ ಈ ದೇಶ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹೊಯ್ 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 ಅರಹೊಯ್. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ಉಪಕಾರವ ಮಾಡಲಾರ, ಮಾಡಿದರೆ ಸಹಿಸಲಾರ. ಸತ್ಯಕ್ಕೆ ಗೌರವವಿಲ್ಲ, ವಂಚನೆಗೆ ಪೂಜ್ಯತೆಯಲ್ಲ.
ಸತ್ಯಕ್ಕೆ ಗೌರವವಿಲ್ಲ, ವಂಚನೆಗೆ ಪೂಜ್ಯತೆಯಲ್ಲ. ಇದೇ ನೀತಿ ಇದೇ ರೀತಿ, ಹಿನ್ನೆಲೆ ಗುರು ಹಿರಿಯರ ಭೀತಿ. ಯಾರೇ ಹೂಗಾಡಲಿ ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹೊಯ್ ಅರಹು ಅರಹೊಯ್ ಅರಹು. ಕೂಗಾಡಲಿ ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ಮುಗಿತು, ಬರ್ತೀವಣ್ಣ. ಒಂದ್ ನಿಮಿಷ ಎಲ್ಲ ಹೊಂಟ್ರಿ ನೀವು? ಬನ್ನಿ ಇನ್ನೂ ಮುಗಿದಿಲ್ಲ, ಈಗ ಶುರು ಆಗಿದೆ. ಹನುಮಂತಣ್ಣವ್ರೆ, ಚೆನ್ನಪ್ಪ ಅವರೇ, ಜೋಡಿ ನಂಬರ್ 1 ಹಳ್ಳಿ ಉತ್ಸವಕ್ಕೆ ನಿಮ್ಮಿಬ್ರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಿಮ್ಮ ಉತ್ತರ ಕರ್ನಾಟಕಕ್ಕೆ ಬಂದಿದೀವಿ. ಹನುಮಂತವ್ರೆ ಮಾತಾಡಿ. ಏನ್ ಮಾತಾಡ್ಬೇಕು? ಜೋಡಿಗಳೆಲ್ಲ ಬಂದಿದ್ದಾರೆ, ಏನ್ ಹೇಳ್ತೀರಾ ನೀವು? ನಮ್ದ ಜೋಡಿ ಬಂದಿಲ್ಲ, ಅದಕ್ಕೆ ಬೇಜಾರಾಗಿನಿ. ನೀವ್ ಯಾವಾಗ ಜೋಡಿ ಆಗ್ತೀರಿ? ನೆಕ್ಸ್ಟ್ ಸೀಸನ್ ನಮ್ದ. ನೋಡಮ್ಮ, ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಈಗ್ಲೇ ಜಾಗ. ಅಲ್ಲ, ಜಾಗ ಬುಕ್ ಮಾಡಿದ್ದಾರೆ, ಜೋಡಿನೂ ಇದೆ ಅಂತ ಎಲ್ಲಾರ್ಗು ಕ್ಲಾರಿಫಿಕೇಶನ್ ಕೊಟ್ಟಾಯ್ತು. ಹೌದಾ? ಅಲ್ವಾ? ಇಲ್ರಿ ಇಲ್ಲಿ ಬಂದಿನಲ್ಲ, ಇಲ್ಲಿ ನೋಡ್ಕೊಂತ ಹೋಗ್ತೀನಿ, ಮುಂದ್ ವರ್ಷ ಮದ್ವೆ ಮಾಡಕತ್ತೀನಿ ಅಂತ ಹೇಳಕ್. ನಿಮ್ಮ ಹುಡುಗಿ ಹೇಗಿರ್ಬೇಕು ಅದನ್ನ ಹೇಳಿ. ನಾನು ಹೇಳ್ತೀನಿ. ಹೇಳಿ. ಮನಸಾರೆ ಪ್ರೀತಿಸೋ ಹುಡುಗಿ ಇದ್ರೆ ಸಾಕು. ಆಹಾ. ಎಲ್ಲ ಹೌದ್ರಿ ಇಲ್ಲ ಅವ್ರದ್ದು ಒಂದಷ್ಟು ಲಿಸ್ಟ್ ಇದೆ ಅಂತ ಗೊತ್ತಾಯ್ತು ನಮ್ಗೆ. ಹೇಳಿ, ಏನದು ಲಿಸ್ಟ್? ಹೇಗಿರ್ಬೇಕು ನಿಮ್ ಹುಡುಗಿ? ಮನ್ಯಾಗ ಹೊಟ್ಟೆ ತುಂಬ ಊಟ ಹಾಕಿದ್ರೆ ಸಾಕವ್ವ. ಹೇಳಿ, ನೋಡೋದಕ್ಕೆ ಹೆಂಗಿರ್ಬೇಕು? ಚಲೋ ಇರ್ಬೇಕಕ್ಕ, ಸ್ವಲ್ಪ ಬೆಳ್ಳಗಿರ್ಬೇಕ, ಸ್ವಲ್ಪ ತಳ್ಳಗಿರ್ಬೇಕ. ಸ್ವಲ್ಪ ಬೆಳ್ಳಗಿರ್ಬೇಕು, ಸ್ವಲ್ಪ ತೆಳ್ಳಗಿರ್ಬೇಕು. ಆಮೇಲೆ ಅಣ್ಣವ್ರ ಸ್ಟೈಲಲ್ಲಿ ಗುಂಡಿಗೆ ಒಳ್ಳೆ ತೊಂಡೆ ಹಣ್ಣಿದ್ದಂಗೆ ಇರಬೇಕು ಅಂತ. ಓಕೆ, ನಿಮ್ಮ ಮಂದಿಗೆ, ನಿಮ್ಮ ಊರಿನ ಜನಕ್ಕೆ ನಿಮ್ಮ ಸ್ಟೈಲ್ ಅಲ್ಲಿ ಒಂದು ವೆಲ್ಕಮ್ ಹೇಳ್ಬಿಡಿ ಹನುಮಂತ ಅವರೇ. ಎಲ್ಲರಿಗೂ ನಮಸ್ಕಾರ ಅಣ್ಣ. ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಆರಾಮದೀನಿ. ಇಲ್ಲಿಗೆಲ್ಲ ಬರಾಕ ನೀವ ಕಾರಣ. ನೀವು ಇರ್ಲಿಕ್ಕಂದ್ರ ನಾವಿಲ್ಲ, ಹಂಗಾಗಿ ಕುರಿ ಬಿಟ್ಟ ಬಂದಿನಿ. ಈಗ ಚೆನ್ನಪ್ಪ ಅವ್ರನ್ನ ಕೇಳ್ತೀನಿ. ಹೇಳಿ ಚೆನ್ನಪ್ಪ ಅವರೇ, ನಿಮ್ ಹುಡುಗಿ ಹೇಗಿರ್ಬೇಕು? ಅದರ ಎಲ್ಲಾರ್ಗು ಆಸೆ ಇರುತ್ತೆ, ಎಲ್ಲಾರ್ಗು ಸಿಗ್ಬೇಕಲ್ಲ. ಪ್ರೇಮ್ ಸರ್ ಹೇಳ್ದಂಗೆ ಮನ್ಸಾರೆ ಪ್ರೀತಿ ಮಾಡೋ ಹುಡುಗಿ ಸಿಕ್ಕರೆ ಸಾಕು. ಆಹಾ, ಮನ್ಸಾರೆ ಪ್ರೀತಿ ಮಾಡುವಂತ ಹುಡುಗಿ ಸಿಕ್ಕಿದ್ರೆ ಸಾಕು. ಮಗು ತರ ನೋಡ್ಕೊಳ್ಳೋ ತಾಯಿ ಅಂತ ಹುಡುಗಿ ಸಿಗಬೇಕು. ಅಬ್ಬಬ್ಬಾ, ಅಂತ ಹುಡುಗಿಯರಿಗೆ ಉತ್ತರ ಕರ್ನಾಟಕದಲ್ಲಿ ಯಾವುದೇ ರೀತಿ ಕೊರತೆ ಇಲ್ಲ. ಆಹಾ, ಕೊರತೆ ಖಂಡಿತವಾಗ್ಲೂ ಯಾಕೆ ಇಲ್ಲ. ಹೇಳ್ತೀನಿ ಗೊತ್ತಾ ಈ ಮಾತು? ಇವತ್ತು ಉತ್ತರ ಕರ್ನಾಟಕದ ಹುಡುಗಿರು ಗಂಡನ ಹೆಸರು ಹಿಡಿದು ಕರೆಯಲ್ಲ. ಆ, ಕರೆ ಹೌದಲ್ರೇ? ಕರೀರಿ ತುಂಬಾ ತೃಪ್ತಿ ಆಯ್ತು. ನಿಮ್ಮ ಹಾಡು ಕೇಳಿ ಇನ್ನಷ್ಟು ಖುಷಿ ಆಯ್ತು. ಇಬ್ರಿಗೂ ಒಳ್ಳೆ ಹುಡುಗಿರು ಇಲ್ಲೇ ಎಲ್ಲೋ ಅಡಗಿ ಕೂತಿದ್ದಾರೆ. ಬೇಗ ನಿಮ್ಮ ಮನೆಗಳಿಗೆ ಅವ್ರು ಬರ್ಲಿ, ನಿಮ್ಮ ಮನಸ್ಸುಗಳಿಗೆ ಅವ್ರು ಬರ್ಲಿ. ಹೌದಪ್ಪ, ನಮ್ಮ ಹಾರೈಕೆ ಕೂಡ ಹಾಗೆ ಆಗಿರತ್ತೆ. ನೋಡಿ, ನೀವಿಬ್ರು ಈಗ ನಮ್ ಜೊತೆಲೇ ಇರಬೇಕು, ಇಲ್ಲೇ ಕೂತ್ಕೊಂಡು ಕಾರ್ಯಕ್ರಮವನ್ನ ಕಣ್ತುಂಬ ಆನಂದಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಹೋಗಿ ಕೂತ್ಕೊಳ್ಳಿ. ಉತ್ತರ ಕರ್ನಾಟಕ ಅಂತಂದ್ರೆ ಖಡಕ್ ರೊಟ್ಟಿ ತಿಂದೇ ಹೋಗ್ಬೇಕು ಇಲ್ಲಿಂದ. ನಾನಂತೂ ಬಂದಾಗ್ಲಿಂದ ಖಡಕ್ ರೊಟ್ಟಿ ರುಚಿನ ನೋಡ್ತಾನೆ ಇದ್ದೀನಪ್ಪ. ಈಗ ಇಲ್ಲಿ ಕೂಡ ಒಂದು ಖಡಕ್ ಟಾಸ್ಕ್ ನಾವೆಲ್ಲರೂ ಮಾಡೋಣ. ಅಂದ್ರೆ ಖಡಕ್ ರೊಟ್ಟಿನ ತಿನ್ನುವಂತ ಟಾಸ್ಕ್ ಮಾಡೋಣ. ಈ ಟಾಸ್ಕ್ಗೆ ಮೊದಲಿಗೆ ನಮ್ಮ ಜೋಡಿ ನಂಬರ್ 1 ಕಂಬದ ರಂಗಯ್ಯ ಅಂಡ್ ಲೀಲಾವತಿ ಹಾಗೂ ಮಿತ್ರಾ ಸರ್ ಅಂಡ್ ಗೀತಾ ಮೇಡಮ್, ಇವರಿಗೆ ಕಾಂಪಿಟೇಷನ್ ಕೊಡೋದಕ್ಕೆ ಹಳ್ಳಿ ಜೋಡಿನೂ ಬೇಕಲ್ವಾ? ಸ್ವಾಗತಿಸಿ ಮಣಿಕಂಠ ಹಾಗೂ ಗಾಯತ್ರಿ ಅವರು, ವೀರೇಶ್ ಹಾಗೂ ಮೀನಾಕ್ಷಿ ಅವರು. ಈಗ ಇಲ್ಲಿರುವಂತ 2 ಜೋಡಿಗಳಿಗೆ 25 ರೊಟ್ಟಿಗಳು ಸಿಗುತ್ತೆ. ಬರ್ಲಿ, ಈ ಖಡಕ್ ಟಾಸ್ಕ್ ನ ಶುರು ಮಾಡೋಣ. ಖಡಕ್ ರೊಟ್ಟಿ ಈಗಲೇ ಬರ್ಲಿ. ಈಗ ಈ ಖಡಕ್ ಟಾಸ್ಕ್ ಅನ್ನ ನಾವು ಶುರು ಮಾಡ್ತೀವಿ. ನಿಮ್ಗಿರುವಂತ ಕಾಲಾವಕಾಶ 2 ನಿಮಿಷ ಅಷ್ಟೇ. ಆದ್ರೆ ನಿಮ್ಮ ಮುಂದೆ ಇರುವಂತ ಖಡಕ್ ರೊಟ್ಟಿಗಳು 25. ನಿಮ್ಮ ಖಡಕ್ ಸಮಯ ಈಗ ಶುರು. ನಮ್ಮ ಹಳ್ಳಿ ಜೋಡಿ ಅಂತೂ ಸಿಕ್ಕಾಪಟ್ಟೆ ಸಾಕಾದಾಗ ತಿಂತಾ ಇದಾರೆ.
ಒಂದೇ ಇನ್ನು ಕಾಲ್ ಬಗನೂ ಆಗಿಲ್ಲ. ಕಂಬದ ರಂಗಯ್ಯ ಅವರೇ ಕಾಮನ್ ತುರ್ಕಿ ಬಾಯ್ಗೆ. ನಮ್ಮ ಹಳ್ಳಿ ಜೋಡಿಗಳಂತೂ ನಮ್ಗಿದೆಲ್ಲ ಏನು ಅನ್ಸೋದೇ ಇಲ್ಲ. ನಾವ್ ನೋಡಿ ಹೆಂಗ್ ತಿಂತೀವಿ ಅಂತ ಸಾಕಾಗಿ ತಿಂತಾ ಇದಾರೆ. ನಮ್ಮ ವೀರೇಶ್ ಅವರು ಬಿಳಿ ಅನ್ನ ಕನಸ್ಕೊಂಡು ತಿಂತಾರಲ್ಲ ಹಾಗೆ ಖಡಕ್ ರೊಟ್ಟಿ ಅನ್ನನ ತಿಂತಾ ಇದಾರೆ. ಈ 1 ನಿಮಿಷ ಮುಗ್ದಿದೆ, ಇನ್ನು ಉಳಿದಿರೋದು ಕೇವಲ 1 ನಿಮಿಷ ಮಾತ್ರ. ಅಯ್ಯೋ ವೀರೇಶ್ ಅಣ್ಣ ಸೂಪರ್. ಅವ್ರ ಅನ್ನ ಸಾಂಬಾರ್ ಕಲ್ಸ್ಕೊಂಡು ತಿನ್ನೋ ಹಾಗೆ. ಸೂಪರ್ ಸೂಪರ್ ವೀರೇಶ್ ಅಣ್ಣ. ಇನ್ನು ಉಳಿದಿರೋದು ಕೇವಲ 40 ಸೆಕೆಂಡ್ಗಳು ಮಾತ್ರ. ಕಮಾನ್ ಮಿತ್ರ ಸರ್, ನೋಡೋಣ ಯಾರ್ಯಾರ ಮುಂದೆ ಎಷ್ಟೆಷ್ಟು ಖಡಕ್ ರೊಟ್ಟಿಗಳು ಖಾಲಿ ಆಗತ್ತೆ ಅಂತ. ಓಕೆ ಮಿತ್ರ ಸರ್, ವೀರೇಶ್ ಅವ್ರ ವರ್ಷಗೆ ಬಂದಿದ್ದಾರೆ. ಅವರು ಕೂಡ ಪುಡಿ ಪುಡಿ ಮಾಡಿ ಕಲ್ಸ್ಕೊಂಡು ತಿಂತಾ ಇದ್ದಾರೆ. ಇನ್ನು 25 ಸೆಕೆಂಡ್ಗಳು ಮಾತ್ರ ಇದೆ. ಆನೆಗುಂದಿಯ ಪ್ರೇಕ್ಷಕರು ಯಾರು ಗೆಲ್ಬಹುದು? ಹಳ್ಳಿ ಜೋಡಿಗಳು ಗೆಲ್ಬಹುದು ಅಂತ ಹೇಳ್ತಿದ್ರೆ. ಇನ್ನು 10 ಸೆಕೆಂಡ್ಗಳು ಮಾತ್ರ ಇದೆ. ಕೌಂಟ್ ಡೌನ್ ಸ್ಟಾರ್ಟ್ ಮಾಡೋಣ. 10, 9, 8, 7, 6, 5, 4, 3, 2, 1. Time up. ನಮ್ಮ ಜೋಡಿಗಳನ್ನ ಮಾತಾಡ್ಸೋಣ. ಜೋಡಿಗಳೇ, ಹೇಗಿತ್ತು ಅನುಭವ? ಚೆನ್ನಾಗಿದೆ, ಬಟ್ ಒಳ್ಳೆ ಊಟ. ಬಟ್ ಅವ್ರ ತರ ನಮಗೆ ರೂಢಿ ಇಲ್ಲ ತಿಂದು. ಆದ್ರೂ ಟ್ರೈ ಮಾಡಿದೀವಿ. ತುಂಬಾ ಚೆನ್ನಾಗಿ ತಿಂದಿದ್ದೀವಿ. ಹೇಗಿತ್ತು ಖಡಕ್ ರೊಟ್ಟಿ ರುಚಿ? ಸೂಪರ್. ಜೋಳದ ರೊಟ್ಟಿ ಅಂದ್ರೆ ಜೋಳದ ರೊಟ್ಟಿನೇ ಸೂಪರ್. ಓಕೆ, ನೀವ್ ಹೇಳಿ ಮೇಡಮ್. 2 ತಿಂದಿದ್ದೀನಿ ನಾನು. 2 ತಿಂದ್ರಿ ನೀವು ಮೇಡಮ್? ಒಂದೇ ತಿನ್ನಕ್ಕಾಗಿ ಮಿತ್ರ ಸರ್? ನಾನು 3.5 ರೊಟ್ಟಿ ತಿಂದಿದ್ದೀನಿ. ನಾನು ಖಂಡಿತ ನಾನು ಗೆಲ್ಲಲ್ಲ ಅಂತ ಗೊತ್ತಿತ್ತು. ಯಾಕಂದ್ರೆ ಅವ್ರು ಅನ್ನದಾತರು, ಅವ್ರು ಯಾವತ್ತೂ ಸೋಲ್ಬಾರ್ದು. ಅವ್ರು ಗೆಲ್ಬೇಕು. ಅವರು ನಮ್ಮ ದೇಶದ ಬೆನ್ನೆಲುಬು, ನಮ್ಮ ಶಕ್ತಿ. ಹಾಗಾಗಿ ಯಾವತ್ತೂ ಗೆಲುವು ಅವರದೇ ಆಗಿರ್ಬೇಕು, ಅವರದೇ ಗೆಲುವು. ಖಡಕ್ ರೊಟ್ಟಿ ವಿಶೇಷತೆ ಏನ್ ಗೊತ್ತಾ? ಹೇಳಿ. ನೀವು 2 ವರ್ಷ 3 ವರ್ಷ ಇಟ್ರು ಕೆಡಲ್ಲ ಅದು. ಕೆಡಲ್ಲ. ಪ್ರೇಮ್ ಸರ್, ಕಲಾವಿದರ ಮೇಲೆ ಈ ಕಡೆ ಇರೋಂತ ಪ್ರೀತಿ ಎಷ್ಟು ವರ್ಷ ಆದ್ರೂ ಕೆಡೋದಿಲ್ವೋ, ಅದೇ ತರ ಜೋಳದ ರೊಟ್ಟಿನೂ ಸಹ ಕೆಡೋದಿಲ್ಲ. ಬಾ 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 ಬಾ, ಎಂತ ಮಾತು. ಇಲ್ಲಿ 25 ರೊಟ್ಟಿ ತಂದಿಟ್ಟಿದ್ದಪ್ಪ. ಇಲ್ಲಿ ಎಷ್ಟು ಮಿಕ್ಕಿದೆ ನೋಡಿ ಒಂದ್ಸಲ. 6 ಖಾಲಿ ಆಗಿದೆಯಾ? ಶೋರ. ಸೊ 19 ಇದೆ. ಕರೆಕ್ಟಾ ನನ್ನ ಲೆಕ್ಕ? ಇಲ್ಲೇ ಎಷ್ಟು ಖಾಲಿ ಆಯ್ತಪ್ಪ? ಇಲ್ಲೊಂದ್ಸಲ ಚೆಕ್ ಮಾಡ್ಬಿಡಿ ಎಷ್ಟಿದೆ ಅಂತ. 12 ಇದೆ. ಓಹೋ, ಇಲ್ಲಿ 19 ಇದೆ, ಇಲ್ಲಿ 12 ಇದೆ. ಸೊ ಹಾಗಾಗಿ ಖಡಕ್ ಆಗಿ ಎಲ್ಲಾರ್ಗೂ ಗೊತ್ತಿರೋ ಹಾಗೆ ವಿನ್ನರ್ ಆಗಿರೋದು ನಮ್ಮ ಖಡಕ್ ಹಳ್ಳಿ ಜೋಡಿಗಳೇ. ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಜೋಡಿಗಳಿಗೆ ಕೂಡ ಥ್ಯಾಂಕ್ ಯು. ಈಗ ನಮ್ಮ ಡಿ ಬಾಸ್ ಅವರ ಹಾಡು ಬೇಬಿ ಡಾನ್ಸ್ ಫ್ಲೋರು ರೆಡಿ. ಒಂದು ಬ್ರೇಕ್ ಡಾನ್ಸ್ ಬಿಡಿ, ಈ ಹಾಡಿಗೆ ಕುಣಿದು ಕುಪ್ಪಳಿಸೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 5 ಭಾವನಾ ಹಾಗೂ ಮೈಸೂರಿನ ದರ್ಶನ್. ನಾವು ಬೇಜಾನ್ ಕೊಡ್ಸಿದ್ವಲ್ರಿ, ನಮ್ಗೆ ಟೈಮೇ ಕೊಡ್ಲಿಲ್ವಲ್ರಿ, ನೀವು ಹತ್ರ ಬರ್ಲಿಲ್ವಲ್ರಿ. ನಿಮ್ಮ ಸ್ಟೈಲ್ ನೋಡಿ ಲೈಕ್ ಮಾಡಿದೆ, ತುಂಬಾ ಇಷ್ಟಪಟ್ಟು ಕಮೆಂಟ್ ಮಾಡಿದೆ, ಕ್ಯಾರೆಕ್ಟರ್ ಕೊಂಡು ಸಬ್ಸ್ಕ್ರೈಬ್ ಮಾಡಿದೆ.
ಫ್ಲೋರ್ ರೆಡಿ, ಬೇಬಿ ಡಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ. ಡಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ. ಬುಲ್ಬುಲ್ ವಾಟ್ ನೋಟಾಕ ನಂಗೆ ಬೇಜಾರಾಯ್ತು ಕಣ್ರೆ. ಕಾಲ ಕೆಟ್ಟೋಗೈತಲ್ಲ, ಫೋನಲ್ಲೆಲ್ಲ ಆಯ್ತಲ್ಲ, ಎದುರು ಸಿಗ್ಬೋದಿತ್ತಲ್ಲ, ಮಿಸ್ಟೇಕ್ ಆಗೋಗ್ತಿತ್ತಲ್ಲ. ಸಿಕ್ಕಿದ್ಮೇಲೆ ನಂಗೆ ನೀನು ಹೊಡೆದಂಗಾಯ್ತು, ಒಟ್ಟ ಬೈನು ಹತ್ತಿ ನಮ್ದು ಎಕ್ಸ್ಪ್ರೆಸ್ ಟ್ರೈನು. ಡ್ಯಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ. ಡಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ. ಭಾವನಾ, ಹೇಗ್ ಅನ್ನಿಸ್ತು ಇಲ್ಲಿ ಪರ್ಫಾರ್ಮ್ ಮಾಡಿ? ಅಂಡ್ ಇಲ್ಲಿರೋಂತ ಹುಡುಗರಿಗೆಲ್ಲ ನೀವು ಏನಂತ ಹೇಳ್ತೀರಾ? ತುಂಬಾ ಖುಷಿ ಆಗ್ತಾ ಇದೆ ಅಕ್ಕ. ನಾವು ಆಕ್ಚುಲಿ ಫಸ್ಟ್ ಟೈಮ್ ಔಟ್ಡೋರ್ ಬಂದು ಈ ತರ ಪರ್ಫಾರ್ಮ್ ಮಾಡ್ತಾ ಇರೋದು, ಅಂಡ್ ಇನ್ ಫ್ರಂಟ್ ಆಫ್ ಮಾಳ್ವಿಕಾ ಮ್ಯಾಮ್ ಅಂಡ್ ಪ್ರೇಮ್ ಸರ್. ತುಂಬಾ ಖುಷಿ ಆಗ್ತಾ ಇದೆ. ಕ್ರೌಡ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ಚಿಯರ್ ಮಾಡ್ತಾ ಇದಾರೆ. ಹೆಂಗೆ ನಮ್ಮ ಆನೆಗೊಂದಿ ಜನ. ಹುಡುಗಿರ್ಗಂತೂ ಥ್ಯಾಂಕ್ ಯು ಸೋ ಮಚ್. ಹುಡುಗರ್ಗೆ ಐ ಲವ್ ಯು. ಐ ಲವ್ ಯುಗಳ ಸುರಿಮಳೆ ಆಗ್ತಿದೆ. ಲವ್ಲಿ ಸ್ಟಾರ್ ಪ್ರೇಮ್ ಅವರೇ, ಏನ್ ಹೇಳ್ತೀರಾ ಈ ಜೋಡಿ ಬಗ್ಗೆ? ಹೆಸರೇ ದರ್ಶನ್ ಅಂತ ಇಟ್ಕೊಂಡಿದ್ದಾನೆ, ಎನರ್ಜಿ ಬರ್ಲೇಬೇಕು. ಸಾಕತ್ತು ಮಗ, ಎಕ್ಸ್ಟ್ರಾರ್ಡಿನರಿ ಮಾಡಿದೆ, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ಸೂಪರ್. ಅಂಡ್ ಭಾವನಾ, ಐ ಲವ್ ಯು. ಸೂಪರ್ ಆಗಿ ಡಾನ್ಸ್ ಮಾಡಿದ್ರಿ ಇಬ್ರು, ದರ್ಶನ್ ಅಂಡ್ ಭಾವನಾ. ಜೋಡಿ ನಂಬರ್ 1 ಹಳ್ಳಿ ಉತ್ಸವಕ್ಕೆ ಬಂದು ಡಾನ್ಸ್ ಮಾಡಿದ್ರಿ ನೀವು. ಸೂಪರ್ ಆಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಕಣ್ಣು ಹೊಡೆಯಾಕ ಅಂತ ನಮ್ಗೆಲ್ಲ ಕಚ್ಚುಗಳಿ ಕೊಡೋದಕ್ಕೆ ಬರ್ತಾ ಇದ್ದಾರೆ ಸರಿಗಮಪ ಖ್ಯಾತಿಯ 5 ವಯಸ್ಸಿನ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಪಡೆದಂತಹ ಬಾಲ ಪ್ರತಿಭೆ ಜ್ಞಾನ ಆನ್ ಸ್ಟೇಜ್ ಪ್ಲೇಸ್. ಕಣ್ಣು ಹೊಡಿಯಾಕ ಮೊನ್ನೆ ಕನತಾನಿ, ನೀನ ಹೇಳಲೆ ಮಗನ, ನಿನ್ನ ನೋಡಿ ಸುಮ್ನೆಂಗಿಲ್ಲಿ, ನಿನ್ನ ನೋಡಿ ಸುಮ್ನೆಂಗಿಲ್ಲಿ.
ಈಗ ನಮ್ಮ ಆನೆಗೊಂದಿಗೆ ಜ್ಞಾನಾನ ಪರಿಚಯ ಮಾಡುವಂತ ಅಗತ್ಯನೇ ಇಲ್ಲ. ನಮ್ಮ ಸರಿಗಮಪ ಬಾಲ ಪ್ರತಿಭೆ ಈ ಮುದ್ದಾದ ಹುಡುಗಿ. ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್, ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್, ಇತ್ತೀಚೆಗೆ ಸಾಲು ಮರದ ತಿಮ್ಮಕ್ಕ ಗ್ರೀನರಿ ಅವಾರ್ಡ್ನ ಕೂಡ ತಗೊಂಡಿರುವಂತಹ ಬಾಲ ಪ್ರತಿಭೆ ಈ ಪುಟಾಣಿ. ಇಷ್ಟು ವಯಸ್ಸಿಗೆ ಇಷ್ಟೆಲ್ಲ ಸಾಧನೆ ಮಾಡಿದೆ ಪುಟಾಣಿ. ಹಲೋ, ಹಾಯ್. ನನ್ನ ಹೆಸರು ಏನು ಅಂತ ನಿಂಗೆ ಗೊತ್ತಾ? ಗೊತ್ತು. ಏನು? ಶ್ವೇತಾ ಅಕ್ಕ. ಜೋಡಿ ನಂಬರ್ 1 ನೋಡ್ತೀಯಾ ನೀನು? ಜೋಡಿ ನಂಬರ್ 1 ಅಲ್ಲಿ ಯಾವ ಜೋಡಿ ನಿಂಗೆ ತುಂಬಾ ಇಷ್ಟ ಆಗತ್ತೆ? ಪ್ರೇಮ್ ಸರ್. ಪ್ರೇಮ್ ಸರ್ ತುಂಬಾ ಇಷ್ಟ ಆಗ್ತಾರಾ? ಆಮೇಲೆ ಇನ್ಯಾರು ಇಷ್ಟ ಆಗ್ತಾರೆ? ನಿನಾದಣ್ಣ. ನೀನಾದಣ್ಣ, ಮುದ್ದು ಮುದ್ದಾಗಿ ಮುತ್ಕೊಡು ನೀನಾದಣ್ಣ. ಮಕ್ಕಳಿಗೆಲ್ಲ ಇಷ್ಟ ಆಗಿರುವಂತ ಜೋಡಿ ನಮ್ಮ ನೀನಾದ್ ರಮ್ಯ. ವೆರಿ ಸ್ವೀಟ್ ಯಾ. ಆಮೇಲೆ ನಿಂಗೊಂದು ವಿಷಯ ಗೊತ್ತಾ? ನಿಂತರನೇ ಇಲ್ಲಿ ಮಾತಾಡೋರು ಒಬ್ರಿದ್ದಾರೆ ಗೊತ್ತಾ? ನೀನು ಅಲ್ಲಿ ಬ್ಯೂಟಿಫುಲ್ ಆಗಿ ಮಾಳವಿಕಾ ಮೇಡಮ್ ಕೂತಿದಾರಲ್ಲ, ಅವ್ರನ್ನ ಕೇಳು. ಮೇಡಮ್ ನಂತರನೇ ನೀವು ಮಾತಾಡ್ತೀರಾ? ಮಾತಾಡಿ ನೋಡೋಣ ಅಂತ ಕೇಳು. ಮ್ಯಾಮ್ ನೀವು ನಂತರ ಮಾತಾಡ್ತೀರಾ? ಮಾತಾಡಿ ಮ್ಯಾಮ್. ಹೌದು, ನಿಂತರನೇ ನಾನು ಮಾತಾಡೋದು. ಬಟ್ ಶ್ವೇತಾ, ನಿನ್ನ ನೋಡಿ ಸುಮ್ನೆ ಹಂಗಿರಲಿ. ಬನ್ರಿ ಪ್ರೇಮ್. ಮೇಡಮ್, ನೀವು ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಬಾಲ ಪ್ರತಿಭೆಯನ್ನ ಮಾತಾಡ್ಸೋದಕ್ಕೆ ಅಂತ ಬಂದ್ರಿ. ಏನ್ ವಿಶೇಷ ಅಂತ ನೀವೇ ಹೇಳಿ. ನಿನ್ನ ನೋಡಿ ಸುಮ್ಮನೆ ಅಂತ ಅವಳು ಹೇಳೋವಾಗ ನನಗೆ ಮುತ್ತು ಕೊಡ್ಬೇಕು ಅನ್ನಿಸ್ತಾ ಇತ್ತು. ಅವಾಗಲೇ ಮುತ್ತಾಗಿ ಹಾಡಿದೆ ಈ ಮಗು. ಅವಳ ಧೈರ್ಯ ಮತ್ತು ಅವಳ ಪ್ರತಿಭೆ ಎರಡಕ್ಕೂ ಮುತ್ತು ಕೊಡ್ಬೇಕು ಅಂತ ನನಗನ್ನಿಸ್ತು. ಹಾಗಾಗಿ ವೆರಿ ಸ್ವೀಟ್, ವೆರಿ ಸ್ವೀಟ್. ಇನ್ನೊಂದ್ಸಲ ಮುತ್ತು ಕೊಟ್ಬಿಡಿ ಮೇಡಮ್. ಅಯ್ಯೋ ಕ್ಯೂಟಿ ಮಾಳವಿಕಾ ಮೇಡಮ್ ಅವರು ಮುತ್ತು. ಅಯ್ಯೋ ಪ್ರೇಮ್ ಅವರೇ, ಜ್ಞಾನ ಅವ್ರಿಗೆ ಯಾವ ಜೋಡಿ ಇಷ್ಟ ಅಂತ ಕೇಳಿದ್ರೆ ಫಸ್ಟ್ ಹೇಳಿದ ಹೆಸರು ನಂಗೆ ಪ್ರೇಮ್ ಸರ್ ತುಂಬಾ ಇಷ್ಟ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಐ ಲವ್ ಯು ಚಿನ್ನೆ. ಐ ಲವ್ ಯು ಟು ಸರ್. ಟಚ್ ಹಿಡಿಯಾ. ನಾನು ಫ್ಲಾಟ್ ಆಗೋದೆ ನೀನು. ಸೊ ಏನಂದ್ರೆ ಮಗು ಇದು ಬರೀ ಮಗು ಅಲ್ಲ, ಒಂದು ಸರಸ್ವತಿ ಪ್ರತಿರೂಪ ಅಂತ ಹೇಳ್ತೀನಿ. ಅವಳು ತುಂಬಾ ಸಣ್ಣ ಹುಡುಗಿ. ಅದರ್ವೈಸ್ ಇಲ್ಲ ಅಂದಿದ್ರೆ ನಾನು ಕಾಲ್ ಮುಗಿದ್ ಬಿಡ್ತಾ ಇದ್ದೆ ಅವಳಿಗೆ. ಅದ್ಭುತ ಬಂಗಾರ. ಒಂದು ಕಿಸ್ ಕೊಟ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಾಳವಿಕಾ ಮೇಡಮ್. ಥ್ಯಾಂಕ್ ಯು ಪ್ರೇಮ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಜೋಡಿ ನಂಬರ್ 1 ಹಳ್ಳಿಯ ಉತ್ಸವಕ್ಕೆ DYSP ಸಾಹೇಬ್ರು ಶ್ರೀಯುತ ರುದ್ರಪ್ಪ ಉಜ್ಜನಕೊಪ್ಪ ಸರ್ ಕೂಡ ಬಂದಿದ್ದಾರೆ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತ ಸ್ವಾಗತ, ಸುಸ್ವಾಗತ ಸರ್. ಈ ಸಂದರ್ಭದಲ್ಲಿ 2 ಮಾತುಗಳು ಈ ಒಂದು ಹಳ್ಳಿಯ ಉತ್ಸವದ ಬಗ್ಗೆ ಸರ್. ನಮಸ್ಕಾರ. ನಮ್ಮ ಆನೆಗುಂದಿ ಅಂದ್ರೆ ಒಂದು ಇದು ಇತಿಹಾಸ ಪ್ರಸಿದ್ಧ ಸ್ಥಳ. ಅದು ಇಲ್ಲಿ ಪ್ರತಿ ವರ್ಷ ಕೂಡ ಆನೆಗುಂದಿ ಉತ್ಸವ ಕೂಡ ಆಗತ್ತೆ. ಇವತ್ತು GTV ಅವರು ಹಳ್ಳಿ ಉತ್ಸವ ಜೋಡಿ ನಂಬರ್ 1 ಬಂದದ್ದು ಬಹಳಷ್ಟು ಸಂತೋಷ ಆಗಿದೆ. ಎಲ್ಲ 8 ಜೋಡಿಗಳಿಗೆ ಶುಭ ಕೋರ್ತೇನೆ. ಜೊತೆಗೆ ಮಾಳವಿಕಾ ಮ್ಯಾಮ್ ಮತ್ತು ಪ್ರೇಮ್ ಸರ್ ಕೂಡ ಒಳ್ಳೆ ಜಡ್ಜಸ್ ಆಗಿ ಬಂದಿದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ GTVಯ ವಾಹಿನಿ ಎಲ್ಲ ತಂಡಕ್ಕೆ ಶುಭಾಶಯ ಕೋರ್ತೇನೆ. ಥ್ಯಾಂಕ್ ಯು ಸರ್. ಆದ್ರೆ ನಿಮ್ಮನ್ನ ಹಾಗೆ ಹೋಗೋದಕ್ಕೆ ಬಿಡಲ್ಲ ಸರ್. ನೀವು ತುಂಬಾ ಒಳ್ಳೆ ಹಾಡುಗಾರರು ಅಂತ ನಾವು ಕೇಳ್ಪಟ್ಟಿದ್ದೀವಿ. ಬಾತ್ರೂಮ್ ಸಿಂಗರ್ ಮೇಡಮ್ ಅಷ್ಟೇ. ಪರವಾಗಿಲ್ಲ ಸರ್, ನೀವು ವೇದಿಕೆಗೆ ಬಂದು ನಿಮ್ಮ ಆನೆಗುಂದಿ ಜನತೆಗೋಸ್ಕರ 1-2 ಸಾಲನ್ನ ಹಾಡಬೇಕು ಅಂತ ಕೇಳ್ಕೊಳ್ತೀವಿ ಸರ್. ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಸರ್ ಯಾವ ಹಾಡು ಸರ್?
ಒಂದು ಮಹದೇಶ್ವರ ಭಕ್ತಿಗೀತೆ ಇದು. ಮೇಡಮ್ ಇಲ್ಲ ಸರ್ ನನ್ ಜೊತೆಗೆ ಒಂದು ವೇದಿಕೆಯಲ್ಲಿ ಕೂಡ ಹಾಡಿದ್ರು, ತುಂಬಾನೇ ಅದ್ಭುತವಾಗಿ ಹಾಡಿದ್ರು ಸರ್. ಥ್ಯಾಂಕ್ ಯು ಸರ್, ವೆಲ್ಕಮ್ ಸರ್ ಜೋಡಿ ನಂಬರ್ 1 ವೇದಿಕೆಗೆ. ಥ್ಯಾಂಕ್ ಯು. ಒಂದ್ ನಿಮಿಷ ಕಂಬದ್ರಂಗಯ್ಯ ಅವರೇ, ಇಬ್ರು ಈಗ ಇಲ್ಲೇ ಇದ್ದೀರಾ. ಇದೇ ಹಾಡನ್ನ ಇನ್ನೊಂದ್ಸಲ ನಮ್ಮ ಹಳ್ಳಿ ಉತ್ಸವದಲ್ಲಿ ಆನೆಗೊಂದಿ ಜನತೆ ಮುಂದೆ ದಯವಿಟ್ಟು ಬನ್ನಿ ಕಂಬದ್ರಂಗಯ್ಯ ಅವ್ರಿಗೆ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಅಂದದ ಚಂದದ ಮೈಗಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಹೊತ್ತು ಮುಳಗಿದರೇನೋ ಕತ್ತಲಾದರೆ ಏನೋ, ಅಪ್ಪ ನಿನ ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ. ಆಹಾ ಚೆಲ್ಲಿದರು ಮಲ್ಲಿಗೆಯ, ಓಹೋ ಚೆಲ್ಲಿದರು ಮಲ್ಲಿಗೆಯ. ಅದ್ಭುತವಾಗಿ ಹಾಡಿದ್ರಿ ಇಬ್ರು, ತುಂಬಾನೇ ಚೆನ್ನಾಗಿ ಹಾಡಿದ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಜ್ಞಾನಪುಟ್ಟ ತುಂಬಾ ಚೆನ್ನಾಗಿ ಹಾಡು ಹೇಳ್ದೆ ಕಂದ. ಅಕ್ಕ ಒಂದ್ಸಲ ಬಗ್ಗಿ. ಥ್ಯಾಂಕ್ ಯು ಬಂಗಾರು, ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ ಬರ್ಲಿ ಜ್ಞಾನಂಗೆ. ಥ್ಯಾಂಕ್ ಯು ಕಂದಮ್ಮ. ಇದೇ ಖುಷಿಯಲ್ಲಿ ಇನ್ನೊಂದು ಪ್ರೇಮದ ಪರೀಕ್ಷೆ ಇದೆ, ಒಂದು ಸ್ಪೆಷಲ್ ಟಾಸ್ಕ್ ಅಂತ ಹೇಳ್ಬೋದು. ಸ್ವಲ್ಪ ತೂಕ ಇರುವಂತ ಟಾಸ್ಕ್ ಇದು. ಅದೇನು ಆಯ್ತಾ ಅಂತ ನಾನು ನಿಮ್ಮೆಲ್ಲರಿಗೂ ಹೇಳ್ತೀನಿ. ನಮ್ಮ ಜೋಡಿಗಳನ್ನ ಸ್ವಾಗತಿಸಿ ಕಿರಿಕೀರ್ತಿ ಅಂಡ್ ಅರ್ಪಿತಾ, ನೀನಾದ್ ಅಂಡ್ ರಮ್ಯಾ. ಈ ಟಾಸ್ಕ್ ಅನ್ನ 2 ಜೋಡಿಗಳು ಇಲ್ಲಿ ಬಂದು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಒಂದು ಸ್ಪೆಷಲ್ ಪ್ರಾಪರ್ಟಿ ಇದೆ. ಪ್ರಾಪರ್ಟಿ ಪ್ಲೀಸ್. ಈಗ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ಪೋಲು ಬೇರೆ ಬೇರೆ ಲೆವೆಲ್ಗೆ ಇಳಿತಾ ಬರುತ್ತೆ. ನೀವು ಮಾಡ್ಬೇಕಾಗಿರೋದು ಇಷ್ಟೇ. ನೀವು ನಿಮ್ಮ ಮಡದಿನ ಎತ್ಕೊಂಡು ಆ ಒಂದು ಮೂಲೆಯಿಂದ ಹೀಗೆ ಬಂದು ಇದರ ಕೆಳಗೆ ತೂರಿ ಮುಂದೆ ಬರಬೇಕು. ಅದನ್ನ ಕ್ರಾಸ್ ಮಾಡಿದಾದ್ಮೇಲೆ ನೀವಿಬ್ರೆ ಅದನ್ನ ತಗೊಂಡು ನೆಕ್ಸ್ಟ್ ಲೆವೆಲ್ಗೆ ಇಟ್ಟು ಮತ್ತೆ ಆ ಪೊಸಿಷನ್ ಹೋಗಿ ಮತ್ತೆ ನಿಮ್ಮ ಮಡದಿನ ಎತ್ಕೊಂಡು ಇಲ್ಲಿಗೆ ಬರಬೇಕು. ಯಾವುದೇ ಕಾರಣಕ್ಕೂ ಮಡದಿಯನ್ನ ಕೆಳಗಡೆ ಬೀಳೋ ಹಾಗಿಲ್ಲ. ಯಾರು ಸರಿಯಾಗಿ ಬಾಗಿ ಇದನ್ನ ಕ್ರಾಸ್ ಮಾಡ್ತಾರೋ ಅವರೇ ಈ ಟಾಸ್ಕಿನ ವಿನ್ನರ್. ಅಲ್ಲ ಶ್ವೇತಾ, ದಿನ ಡೈಲಿ ಇದೇ ಕೆಲಸ ಎತ್ಕೊಂಡು ಓಡಾಡೋದು. ನನಗೆ ಹೆಂಗೀಗ 10 ವರ್ಷ ಆಯ್ತು ಮದ್ವೆ ಆಗಿ. ಮತ್ತೆ ಕಲಿಬೇಕಲ್ವಾ? 10 ವರ್ಷ ಆದ್ಮೇಲೆ ಏನಿದೆಲ್ಲ. ಕೀರ್ತಿ 10 ವರ್ಷದಿಂದ ಅವಳು ನಿನ್ನ ಹೃದಯದಲ್ಲಿ ಎತ್ಕೊಂಡಿದ್ದಾಳೆ. ಈಗ ಅವಳು ಹಂಗೆ ಎತ್ಕೊಳ್ಳೋದಕ್ಕಾಗಲ್ಲ ಅಂತ. ಕರೆಕ್ಟ್ ಪ್ರೇಮ್ ಅವ್ರೆ, ಸೂಪರ್ ಡೈಲಾಗ್ ಹೊಡೆದ್ರು. ಸೊ ನಿಮ್ಮ ಟಾಸ್ಕಿನ ಸಮಯ ಈಗ ಶುರು. ಎತ್ಕೊಳ್ಳಿ. ವೆರಿ ಗುಡ್, ವೆರಿ ಗುಡ್. ಓಹೋ, ವೆರಿ ಗುಡ್, ವೆರಿ ಗುಡ್. ಹೋಗಿ ಹೋಗಿ ಹೋಗಿ. ಓಕೆ, ನಿಧಾನ ಬಗ್ಗಬೇಕು ಕೀರ್ತಿ. ವೆರಿ ಗುಡ್. ಇನ್ನು ಮುಂದಕ್ಕೆ ಹೋಗಿ. ವೆರಿ ಗುಡ್, ಸೂಪರ್. 2 ಲೆವೆಲ್ ಅನ್ನ ಅರ್ಪಿತಾ ಅಂಡ್ ಕೀರ್ತಿ ಅವರು ಮುಗಿಸಿದ್ದಾರೆ. ನೀನಾದ್ ಅಂಡ್ ರಮ್ಯಾ ಕೂಡ 2ನೇ ಲೆವೆಲ್ ನ ಮುಗಿಸ್ತಾ ಇದ್ದಾರೆ. ಓಹೋ, ಈಗ ಬರುತ್ತೆ ಟಾಸ್ಕ್ ನೋಡಿ. ಅಯ್ಯೋ ಕೀರ್ತಿ, ಹುಷಾರು 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 ಹುಷಾರು. ಇಲ್ಲ ಇಲ್ಲ, ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ಹೋಗಿ ಹೋಗಿ. ಕಮಾನ್ ನೀನಾದ್ ಅಂಡ್ ರಮ್ಯಾ, ಲಾಸ್ಟ್ ರೌಂಡ್. ಕಮಾನ್ ಬೇಗ. ಕಮಾನ್ ಕೀರ್ತಿ. ಹುಷಾರು ಕೀರ್ತಿ. ಕೀರ್ತಿ ಹುಷಾರು. ಯಾವುದೇ ಕಾರಣಕ್ಕೂ. ವೆರಿ ಗುಡ್, ಸೂಪರ್. ಹುಷಾರು. ಈಗ ಕೊನೆಯ ಏನೋ ಮಾಡ್ತೀಯಾ? ತಲೆಯಲ್ಲಿ ವಾಪಸ್ ಇಟ್ಬಿಟ್ಟು ವಾಪಸ್ ಓಡೋಗಿ. ಈಗ ನೋಡಿ ನಮ್ಮ ಕಿರಿಕೀರ್ತಿ ಅಂಡ್ ಅರ್ಪಿತಾ ಅವರು ಸ್ಟ್ರಾಟಜಿ ಚೇಂಜ್ ಮಾಡಿದ್ದಾರೆ.
ಕಮಾನ್. ಹುಷಾರು 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 ಹುಷಾರು. ಕೀರ್ತಿ ಅವರು ಅಲ್ಲ, ನಾನು ಎತ್ತಿಲ್ಲ 10 ವರ್ಷ ಆಯ್ತು, ನಂಗೆ ಅಭ್ಯಾಸ ಇಲ್ಲ ಅಂತ ಹೇಳಿ 4 ಲೆವೆಲ್ ಅಲ್ಲಿ ಫುಲ್ ಲೆವೆಲ್ ನ ತೋರಿಸ್ಕೊಂಡು ಅರ್ಪಿತಾ ಅದೇನ್ ಸ್ಟ್ರಾಟಜಿ ಅದು ಲಾಸ್ಟ್ ಅಲ್ಲಿ ಬಂದಿದ್ದು ಸಾಕಾಗಿತ್ತು. ಅರ್ಪಿತಾ ಅಂತ ಓ ಮೈ ಗಾಡ್ ನನ್ ಗಂಡನ ಎತ್ಕೊಂಡ ಅಂತ ಎಷ್ಟು ಖುಷಿ ಆಯ್ತು. ಸೊ ನೋಡ್ತಾ ಇರ್ಬೋದು ಇಲ್ಲಿ ನನ್ ಸಂತೋಷನ ನನ್ ಮುಖದಲ್ಲಿ. ಸೊ ತುಂಬಾನೇ ಖುಷಿ ಆಯ್ತು. ಬಟ್ ನಾನ್ ಅನ್ಕೊಂಡಿರ್ಲಿಲ್ಲ ಲಾಸ್ಟ್ ರೌಂಡ್ ಇವ್ರ ಕೈಲಿ ಆಗತ್ತೆ ಅಂತ. ಕೀರ್ತಿಗೆ ಶಕ್ತಿ ಕಮ್ಮಿ ಆದ್ರೂ ಬುದ್ಧಿ ಜಾಸ್ತಿ ಅನ್ನೋದು ಮತ್ತೆ ಅಂದ್ರೆ ನೋಡೋದಿಕ್ಕೆ ಸಣ್ಣಕ್ಕಿದ್ರು ತುಂಬಾ ಬುದ್ಧಿ ಜಾಸ್ತಿ ಅಂತ. ಶಕ್ತಿಗಿಂತ ಯುಕ್ತಿ ಇದೆ ಅಂತ. ನನಗೆ ಇವಳು ಹೆಂಗೆಲ್ಲ ಎಗ್ಲೇರಿದ್ದಾಳೆ ಅಂತ 4 ಆಂಗಲ್ ಅಲ್ಲಿ ತೋರಿಸ್ತೆ ನಾನಷ್ಟೇ. ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ನೀನಾದಂಡ್, ರಮ್ಯಾ ಅಂಡ್ ಕಿರಿಕೀರ್ತಿ ಅಂಡ್ ಅರ್ಪಿತಾ. ಈ ಒಂದು ರೌಂಡ್ ಅಲ್ಲಿ ಗೆಲ್ತಾ ಇರೋದು ಕಿರಿಕೀರ್ತಿ ಅಂಡ್ ಅರ್ಪಿತಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಿರಿಕೀರ್ತಿ ಅಂಡ್ ಅರ್ಪಿತಾ. ಥ್ಯಾಂಕ್ ಯು. ಮರಳಿ ಮನಸ್ಸಾಗಿದೆ ಅಂತ ಮರಳಿ ಕುಣಿಯೋದಕ್ಕೆ ಬರ್ತಾ ಇದ್ದೀರಿ. ಸ್ವಾಗತಿಸಿ ಡಾನ್ಸ್ ಕರ್ನಾಟಕ ಡಾನ್ಸ್ ಪ್ರತಿಭೆ ಸಾಕ್ಷಿ ಹಾಗೂ ರೋಬೋ ರಾಹುಲ್. ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ ಶುರುವಾಗಿದೆ. ಕೋರಿದೆ ಪ್ರೀತಿ ಕಾಣಿಕೆ. ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ. ಕಿರುಬೆರಳು ಬಯಸಿದೆ ಸಲುಗೆ. ಇರಬೇಕು ಜೊತೆಯಾಗಿ ಮರಳಿ ಮನಸ್ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ ಶುರುವಾಗಿದೆ. ಕೋರಿದೆ ಪ್ರೀತಿ ಕಾಣಿಕೆ. ಸಂಭ್ರಮ ದುಪ್ಪಟ್ಟು ಆದಂತಿದೆ. ನೀನೊಂಥರ ನಯನಾದ್ಭುತ ಹೈ. ಆಗಮ ಉಸಿರೊಂದು ಉಸಿರಾಗಿದೆ. ತಪ್ಪಾದರೆ ಬಚಾಯಿಸು, ಪ್ರೀತಿಲಿ ಗುರಾಯಿಸು. ಹಗಲೇ ಹಗೆಯಾದ ಈ ಜೀವಕ್ಕೆ ಬೆಳಕು ನೀನಾಗಿ ಹೇ. ಬದುಕು ಕೂಡಾದ ಈ ಮೋಸಕ್ಕೆ ಉಸಿರು ನೀನಾಗಿ ಹೇ. ಮತ್ತೆ ಮತ್ತೆ
ಎಂಥ ಅದ್ಭುತವಾದ ಜೋಡಿನಪ್ಪ ನೀವು. ರೋಬೋ ರಾಹುಲ್ ಸೀಸನ್ 5 ವಿನ್ನಲ್ ಅಸಾಧ್ಯ ಪ್ರತಿಭಾವಂತ ಅಂತ ಹೇಳ್ಬೋದು. ಅಂಡ್ ಸಾಕ್ಷಿ, ನಿಮ್ಮ ಇವತ್ತಿನ ಪರ್ಫಾರ್ಮೆನ್ಸ್ ತುಂಬಾ ಕ್ಯೂಟ್ ಆಗಿದೆ, ತುಂಬಾ ಉತ್ಪೂರ್ಣವಾಗಿದೆ, ತುಂಬಾ ಕ್ಯೂಟ್ ಆಗಿತ್ತು. ಥ್ಯಾಂಕ್ ಯು. ಅಂಡ್ ಈಗೇನು ಅಂತಂದ್ರೆ ಇವ್ರನ್ನ ರೋಬೋ ರಾಹುಲ್ ಅಂತ ಕರಿತೀವಲ್ವಾ, ಆ ರೋಬೋಟಿಕ್ ಸ್ಟೆಪ್ ಏನು ಅಂತ ಇವತ್ತು ಆನೆಗೊಂದಿ ಜನತೆ ಮುಂದೆ ನೀವಿಲ್ಲಿ ಮಾಡಿ ತೋರಿಸ್ಬೇಕು ರಾಹುಲ್. ಓಕೆನಾ? ರೆಡಿ ಇದ್ದೀರಾ? ಓಕೆ, ರೆಡಿ, ಮ್ಯೂಸಿಕ್. ಈಗ ನಮ್ಮಲ್ಲಿ ಕೂಡ ಸೂಪರ್ ಮಲ್ಟಿ ಟ್ಯಾಲೆಂಟೆಡ್ ಪ್ರತಿಭೆಗಳಿದೆಯಪ್ಪ. ಇವ್ರಿಗೆ ಕಾಂಪಿಟೇಷನ್ ಕೊಡೋದಕ್ಕೆ ಗುರು ಶಿಷ್ಯರು ಈಗ ಸ್ಟೇಜ್ ಮೇಲೆ ಬರ್ತಾರೆ. ಸಂತು ಹಾಗೆ ಪ್ರಣವ್ ಅವರು. ತುಂಬಾ ಬಿಲ್ಡಪ್ ಕೊಟ್ಟು ನಾನು ಇಲ್ಲಿ ಕರ್ತಿದ್ದೀನಿ. ದಯವಿಟ್ಟು ಮಾನ ಮರ್ಯಾದೆ ಹರಾಜಾಕ್ಬೇಡಿ. ಪಂಚೆಗಿಂತ ಚಡ್ಡಿನೇ ಉದ್ದ ಅದಲ್ಲ. ಈ ಸ್ಟೇಜಿಗೆ ಬಂದಾಗ ಒಂದಲ್ಲ ಒಂದ್ಸರಿ ಕಟ್ಟಿಸ್ತಾರೆ ಅಂತ ಗೊತ್ತಿತ್ತು, ಅದಕ್ಕೆ ಉತ್ತರ ಚಡ್ಡಿ ಹಾಕೊಂಡಿದ್ದೆ ನಾನು. ಈಗ ನಾನು ಮತ್ತು ನನ್ನ ಶಿಷ್ಯ ರೋಬೋ ಆಗಿ ಚೇಂಜ್ ಆಯ್ತಾ ಇದೀವಿ. ಅಕಸ್ಮಾತ್ ಚೇಂಜ್ ಆಗಿಲ್ಲ ಅಂದ್ರೆ ಚೇಂಜ್ ಮಾಡಿ ಕಳಿಸ್ಬೇಡಿ. ಒಟ್ಟಿಗೆ ಈಗ ಚೇಂಜ್ ಆಯ್ತಾ ಇದೀವಿ. ಮೈ ಡಿಯರ್ ಸ್ಟೂಡೆಂಟ್, ರೋಬೋ ಆಗಿ ಕನ್ವರ್ಟ್ ಆಗು. ಅದಕ್ಕಿಂತ ಮುಂಚೆ ಒಂದ್ಸರಿ ತೊಡೆ ತಟ್ಕ. ಸೂಪರ್. ದಯವಿಟ್ಟು ಈ ಸ್ಟೆಪ್ ನ ಮನೇಲಿ ಯಾರು ಮಾಡಕ್ ಹೋಗ್ಬೇಡಿ, ತುಂಬಾ ಅಪಾಯ ಇದೆ. ಈ ಕರ್ನಾಟಕದಲ್ಲಿ ನನ್ನನ್ ಬಿಟ್ರೆ ಯಾರು ಮಾಡಲ್ಲ. ಮ್ಯೂಸಿಕ್. ಚೆನ್ನಾಗಿ ಕುಡಿದ್ಬಿಟ್ಟು ಅವನ್ ಮನೆಗೆ ಹೋಗೋದ್ಬಿಟ್ಟು ಪಕ್ಕದ ಮನೆಗೆ ಹೋಗ್ಬಿಡ್ತಾ ಇಲ್ಲ. ರೋಬೋ ಫುಲ್ ಫಾಸ್ಟ್ ಆಗಿದ್ದಾಗ ನಮ್ ತರ ಮಾಡುತ್ತೆ, ಫುಲ್ ಸ್ಲೋ ಆಗಿದ್ದಾಗ ಅವ್ರ ತರ ಮಾಡುತ್ತೆ. ಫುಲ್ ಫಾಸ್ಟ್ ಆಗಿರೋಂತ ರೋಬೋ ಹೀಗೆ ಮಾಡುತ್ತಪ್ಪ, ನೋಡ್ಕೊಳ್ಳಿ. ಮ್ಯೂಸಿಕ್. ಚೆನ್ನಾಗಿರೋ ರೋಬೋ, ಇದು ಕೆಟ್ಟೋಗಿರೋ ರೋಬೋ. ಮೇಡಮ್, ಕಿತ್ತೋಗಿರ್ಲಿ ಚೆನ್ನಾಗಿರ್ಲಿ, ರೋಬೋನೇ. ಈಗ ಡೈರೆಕ್ಟ್ ಆಗಿ ಮನ್ಸಲ್ಲಿ ಇದ್ದದನ್ನ ಹಾಗೆ ಹೇಳೋದು ಮಾನಸನ ಕೇಳ್ತೀನಿ. ಮಾನಸ, ಅದೇ ರೋಬೋಗೆ ಒಂದ್ ಯಾವ್ದೋ ವೈರ್ ಲೂಸ್ ಆಗ್ಬಿಟ್ಟಿದೆ ಅನಿಸ್ತು. ನನ್ ಕಡೆಗೆ ಹಂಗೆ ಕಾಣಿಸಿದ್ದು. ಇವ್ರಿಗಿಂತ ಶಿಷ್ಯನೇ ಬೆಟರ್. ಸೂಪರ್ ಆಗಿ ಮಾಡ್ತು. ಗುರು ಶಿಷ್ಯರು ಇಬ್ಬರಿಗೂ ತುಂಬಾ ದೊಡ್ಡ ನಮಸ್ಕಾರ. ತುಂಬಾ ಚೆನ್ನಾಗಿ ಮಾಡಿದ್ರೆ. ಈ ನಮಸ್ಕಾರ ನಮ್ಮ ಅಪ್ಪಾಜಿ ಕೊಡ್ತೀನಿ. ಸಾಕ್ಷಿ ಅಂಡ್ ರಾಹುಲ್ ಒಂದು ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ ಮೂಲಕ ನಮ್ಮ ಹಳ್ಳಿ ಉತ್ಸವದ ಖುಷಿಯನ್ನ ನೀವಿಬ್ರು ಹೆಚ್ಚು ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೆ ನಾಳೆ ಕೂಡ ಜೋಡಿ ನಂಬರ್ 1 ಹಳ್ಳಿ ಉತ್ಸವನ ಮುಂದುವರಿಸೋಣ. ಇದು ನಿಮ್ಮ ನೆಚ್ಚಿನ St. Ives present ಜೋಡಿ ನಂಬರ್ 1, co-powered by Nippon Paint Air Care VG, Dazzler Eternal, special partner Sudarshan Family Store, Lenskart, Purity partner Sunpure Sunflower Oil, digital streaming partner ZEE5. ಮತ್ತೆ ನಾಳೆ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ you guys take care and lots of love. Thank you. Bye bye.